ಮೇಡಮ್, ಈಗ ಮೊನ್ನೆ ನಿಮ್ದು ಕಾರ್ ಆಕ್ಸಿಡೆಂಟ್ ಆಗಿತ್ತು. ಸೊ ಅದರ ಟ್ರಕ್ ಲಾರಿ ಡ್ರೈವರ್ನ ಅರೆಸ್ಟ್ ಮಾಡಿದ್ರು ನಂತರ. ಸೊ ಹಿಟ್ ಅಂಡ್ ರನ್ ಕೇಸ್ ನೋಡೋಣ, ತನಿಖೆ ಆಗ್ತಾ ಇದೆ. ನಾನು ನಿದ್ದೆಗನ್ನಲ್ಲಿದ್ದೆ, ಬಂದು ಅವರು ಹಾಯಿಸಿ ಹೋಗಿದ್ದಾರೆ. ಅದು ನೋಡೋಣ, ತನಿಖೆ ಆಗ್ತಾ ಇದೆ. ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಆಕ್ಸಿಡೆಂಟ್ ಅಂದ್ರೆ ಆಕ್ಸಿಡೆಂಟ್ ಅಷ್ಟೇ. ಪೊಲೀಸರು ಕೂಡ ಸಾಕಷ್ಟು ಶ್ರಮ ವಹಿಸಿದ್ರು ಮೇಡಮ್. ಖಂಡಿತವಾಗ್ಲೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆಲ್ವೇಸ್ ಅದರಲ್ಲೂ ನಮ್ಮ ಬೆಳಗಾವಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ SP ಅವರಾಗಲಿ, ಎಲ್ಲ ಪೊಲೀಸ್ ತಂಡ ಇಷ್ಟೊಂದು ತ್ವರಿತಗತಿಯಲ್ಲಿ 3 ತಿಂಗಳದ ಒಳಗಡೆ ನನಗೆ ಅನಿಸಿರ್ಲಿಲ್ಲ ಅವ್ರು ಹಿಡಿತಾರೆ ಅಂತ. ಯಾಕೆ ಹಿಟ್ ಆ್ಯಂಡ್ ರನ್ ಕೇಸು ಬಹಳಷ್ಟು ಆಗ್ತವೆ ಹೋಗ್ತವೆ. ಭಾಳಷ್ಟು ಹರಸಾಹಸ ಪಟ್ಟಿದ್ದಾರೆ. ಬಾಗೇವಾಡಿ ಟೋಲ್ ನಾಕಾದಲ್ಲಿ ಸುಮಾರು 50-60 ಗಾಡಿಗಳು, ಟ್ರಕ್ಕು, ಅದರಲ್ಲೂ ಕಲ್ಲರು, ಅದನ್ನು FSL ಕಳಿಸಿ ತ್ವರಿತಗತಿಯಲ್ಲಿ ಅದನ್ನು ರಿಪೋರ್ಟ್ ತರಿಸ್ಕೊಂಡು ನಾನು ಅವ್ರಿಗೆ ಧನ್ಯವಾದವನ್ನು ಕೂಡ ಹೌದು, ಮಹಾರಾಷ್ಟ್ರದ ಪುಣೆ ಅವರು ಅಂತ ಗೊತ್ತಾಯ್ತು. ತಮಗೇನಾದ್ರೂ ಅನುಮಾನಗಳಿಲ್ಲ? ನನಗೆ ಯಾವ ಅನುಮಾನಗಳು ಮೇಡಮ್, ಈಗ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ನೋಡಿ, ಮೊನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಚರ್ಚೆ ಅರ್ಧ ಆಗಿದೆ, ಅಪೂರ್ಣ ಆಗಿದೆ. ಆ ಚರ್ಚೆ ಮುಂದುವರಿಯುತ್ತೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದ್ಮೇಲೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿ. ಕ್ಯಾಬಿನೆಟ್ ನಲ್ಲಿ ಕೂಡ ಸಾಕಷ್ಟು ಪರ ವಿರೋಧ ಕೂಡ ಬಂದು ವಿರೋಧ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ. ಯಾರು ವಿರೋಧ ಮಾಡಿಲ್ಲ. ಯಾಕಂದ್ರೆ ಸ್ವಂತ ನಾವೆಲ್ಲ ಕ್ಯಾಬಿನೆಟ್ನಲ್ಲಿ ಇದ್ದಾಗ ಚರ್ಚೆ ಆಗಿದೆ. ಖಂಡಿತವಾಗ್ಲೂ ಇದೇನು ಮುಚ್ಚುಮರಿ ಅಂತಲ್ಲ. ರಾಜ್ಯದಲ್ಲಿ ಎಲ್ಲ ಜನರಿಗೆ ಇವತ್ತಿಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಯಾರು ಕೂಡ ಇದ್ರ ಬಗ್ಗೆ ವಿರೋಧ ಮಾಡಿಲ್ಲ. ಚರ್ಚೆ ಎಲ್ಲರೂ ಮಾಡಿದ್ದೀವಿ. ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದೀವಿ. ಚರ್ಚೆ ಅಪೂರ್ಣ ಆಗಿದೆ. ಮುಂದೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಸಂಪೂರ್ಣವಾದಂತ ಬೆಳಕು ರಾಜ್ಯದ ಜನರ ಎದುರುಗಡೆ ಕಡೆಗಣಿಸಿದ್ದಾರೆ, ಅವೈಜ್ಞಾನಿಕವಾಗಿ ಆಗಿದೆ ಅನ್ನುವಂಥದ್ದು ಮಠಾಧೀಶರು ಹೇಳ್ತಾರೆ. ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದು, ಇದು ಸಂಪೂರ್ಣವಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದ್ಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ. ಕ್ಯಾಬಿನೆಟ್ ಚರ್ಚೆಗೆ ಹೋದಾಗ ಶಿವಾನಂದ ಪಾಟೀಲ್ರು, MB ಪಾಟೀಲ್ರು ಕೂಡ ಒಂದಿಷ್ಟು ಇದ್ರ ಬಗ್ಗೆ ವಾದ ವಿವಾದ ಮಾಡ್ಕೊಂಡ್ರು ಹೊರಗಡೆ. ಖಂಡಿತವಾಗ್ಲೂ ಇಲ್ಲ. ಇದ್ರ ಬಗ್ಗೆ ಅಂತೂ ಯಾರು ವಾದವೇ, ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಜಾತಿ ಗಣತಿ ಬಗ್ಗೆ ಯಾರು ವಾದ ವಿವಾದ. ಮುಸ್ಲಿಂ ಸಮುದಾಯವನ್ನ ಹೆಚ್ಚಿನ ಪ್ರಮಾಣದಲ್ಲಿ ತೋರಿಸಿದ್ದಾರೆ. ಪ್ರಬಲ ಸಮುದಾಯ, ಒಕ್ಕಲಿಗಾಗಿರ್ಬೋದು, ಲಿಂಗಾಯತ್ ಸಮುದಾಯ ಆಗಿರ್ಬೋದು, ಕಡಿಮೆ ಇರುವಂತದ್ದು. ಸೊ ಹಿಂಗಾಗಿ ಇದರಿಂದ ಅನ್ಯಾಯ ಆಗಿದೆ ಅನ್ನುವಂಥದ್ದು ಕೂಡ. ನಾನೇ ಕ್ಯಾಬಿನೆಟ್ನಲ್ಲಿ ಅವತ್ತು 3 ಗಂಟೆ ಕ್ಯಾಬಿನೆಟ್ನಲ್ಲಿ ಇದೆ. ನಾವೆಲ್ಲರೂ ಸಾಕ್ಷಿ. ಸುಳ್ಳು ಮಾತಾಡೋಕಂತೂ ಬರೋದನ್ನೇ ಇಲ್ಲ. ಊಹಾಪೋಹಗಳಿಗೆ ಎಡೆ ಮಾಡಿಕೊಡೋದು ಬೇಡ. ಈ ಯಾವ ವಿಚಾರವಾಗ್ಲೂ ಕೂಡ ಅಲ್ಲಿ ಚರ್ಚೆ ಆಗಿಲ್ಲ. ಈ ಮುಸ್ಲಿಮರದಾಗಿರ್ಲಿ ಅಥವಾ ಇನ್ನೊಂದಾಗ್ಲಿ, ಎಲ್ಲಾ ವಿಚಾರಗಳನ್ನು ನಾವು ಬೇರೆ 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 ಆ್ಯಂಗಲ್ನಲ್ಲಿ ಮಾಡಿದ್ವಿ. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಯಾವುದೇ ಸಮುದಾಯಕ್ಕೂ ಕೂಡ ತೊಂದರೆ ಆಗಬಾರ್ದು, ಪಕ್ಷಕ್ಕೆ ಹಾನಿ ಆಗಬಾರ್ದು, ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಇದು ಒಂದೇ ಸಮಗ್ರವಾದಂಥ ಆ್ಯಂಗಲ್ನಲ್ಲಿ ಚರ್ಚೆ ಆಗಿದೆ. ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು. ಮುಂದುಳಿದ ಸಮಾಜ ತೊಂದರೆ ಆಗಬಾರ್ದು, ಹಿಂದುಳಿದ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇದೊಂದೇ ಕಾನ್ಸೆಪ್ಟ್. ಬಿಜೆಪಿ ಆರೋಪ ಏನಂದ್ರೆ ನೀವು ಸರ್ವೇನೇ ಆಗಿಲ್ಲ, ಸುಳ್ಳು ವರದಿಯನ್ನ ಒಂದು ನಿಮಿಷ ಮಾತಾಡಲ್ಲ. ಖಂಡಿತವಾಗ್ಲೂ ನಾನು ರಾಜ್ಯದ ಜನರ ಎದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ. ಈ ಆಯೋಗದ ಅಧ್ಯಕ್ಷರನ್ನ, ಆಯೋಗದ ಸದಸ್ಯರನ್ನ, ಹಿಂದುಳಿದ ಆಯೋಗದ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದ ಜನರಿಗೆ. ತಮ್ಮ ಮಾಧ್ಯಮದ ಮುಖಾಂತರ ಆಯೋಗದ ಸದಸ್ಯರನ್ನ ನೇಮಕ ಮಾಡಿದಂಥವ್ರು 5 ವರ್ಷ ಸರ್ಕಾರ, 4 ವರ್ಷ ಕುಮಾರಸ್ವಾಮಿ ಅವರಿದ್ರು, 1 ವರ್ಷ ಕುಮಾರಸ್ವಾಮಿ ಅವರಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ, 4 ವರ್ಷ ಯಡಿಯೂರಪ್ಪ ಮತ್ತು 2 ವರ್ಷ ಯಡಿಯೂರಪ್ಪ, 2 ವರ್ಷ ಬೊಮ್ಮಾಯಿ ಅವರಿದ್ರು. ಸೊ ಅವ್ರದ್ದೇ ಸರ್ಕಾರ 4 ವರ್ಷ ಇತ್ತು. ಆಯೋಗದ ಅಧ್ಯಕ್ಷರನ್ನ ಜಯಪ್ರಕಾಶ್ ಹೆಗಡೆ ಅವರನ್ನ ಅಧ್ಯಕ್ಷ ಮಾಡಿರೋದು BJP ಸರ್ಕಾರ. ಸದಸ್ಯರನ್ನ ನೇಮಿಸಿರುವಂಥದ್ದು BJP ಸರ್ಕಾರ. ಯಾರು ಜಾತಿ ಗಣತಿಯನ್ನ ಇದನ್ನ ಮಾಡಿರೋದು, ಅಧ್ಯಯನ ಮಾಡಿರೋದು BJP ಸರ್ಕಾರ. ಈ ಸರ್ಕಾರವನ್ನ ವರದಿಯನ್ನ ಮಂಡಿಸಿದಂಥ ಸಂದರ್ಭದಲ್ಲಿ ಅದನ್ನ ವರದಿಯನ್ನ ತೆಗೆದುಕೊಂಡು ತಿರಸ್ಕಾರ ಮಾಡಬೇಕಾಗಿರುವಂಥದ್ದು ಯಾರಿದ್ರು? ಬೊಮ್ಮಾಯಿಯವರು ಮಾಡ್ಬೋದಾಗಿತ್ತು, ಯಡಿಯೂರಪ್ಪ ಅವರು ಮಾಡ್ಬೋದಾಗಿತ್ತಲ್ಲ. ಅಷ್ಟೊಂದು ಅವ್ರಿಗೆ ಇದ್ದಿದ್ರೆ ಅವ್ರಿಗೆ ಅದನ್ನ ಏನೂ ಮಾಡಲಿಲ್ಲ. ಈಗ ಬರೀ ಅದು ಅವೈಜ್ಞಾನಿಕ ಒಪ್ಕೊಳ್ಳೋಣ. ಅದು ಏನಾದರೂ ಅದರಲ್ಲಿ ಲೋಪದೋಷ, ನಾನು ಕೂಡ ಮಾತಾಡಿದ್ದೀನಿ, ತಾವು ನನ್ನ ಸ್ಟೇಟ್ಮೆಂಟ್ ಕೂಡ ನೋಡಿದ್ದೀರಾ. ಸೊ ಅದನ್ನು ಮೊದಲು ಕ್ಯಾಬಿನೆಟ್ನಲ್ಲಿ ನೋಡೋಣ, ಚರ್ಚೆ ಮಾಡೋಣ.
ದೊಡ್ಡ ಸಮಾಜಗಳಿಗೆ ತೊಂದರೆ ಆಗಬಾರ್ದು, ಸಣ್ಣ ಸಮಾಜಗಳಿಗೆ ಅನ್ಯಾಯ ಆಗಬಾರ್ದು. ಸಿದ್ದರಾಮಯ್ಯನವರ ಮುಖ್ಯ ಉದ್ದೇಶ. ಮೇಡಮ್, ಈಗ ಲಿಂಗಾಯತ ಸಮಾಜದಲ್ಲಿ ಪ್ರಮುಖವಾಗಿ ಅಂದ್ರೆ ವೀರಶೈವ ಲಿಂಗಾಯತ ಸೆಪರೇಟ್ ಮಾಡಿದ್ದಕ್ಕೆ ವಿರೋಧ ವ್ಯಕ್ತ ಆಗ್ತದೆ. ಎರಡು ಸೇರಿಸಿದ್ರೆ ಹೆಚ್ಚಿನ ಸಂಖ್ಯೆ ಕಾಣಿಸ್ತಾ ಇತ್ತು. ಆದ್ರೆ ಇವರು ಡಿವೈಡ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಚನ್ನಗಿರಿ ಶಾಸಕರಾದಂಥ ಶಿವಗೌಡ ಬಸವರಾಜ್ ಅವರು ಸಹ ಅವರೇ ತಮ್ಮ ಕ್ಷೇತ್ರದಲ್ಲಿ ಮರು ಸಮೀಕ್ಷೆ ಮಾಡಕ್ಕೆ ಮುಂದಾಗಿದ್ದಾರೆ. ಸಾದರ ಲಿಂಗಾಯತರು ಎಷ್ಟಿದ್ದಾರೆ ಅಂತ ಏನ್ ಹೇಳ್ತೀವಿ? ಸಿದ್ದರಾಮಯ್ಯ ಸರ್ ಬರ್ತಾ ಇದ್ದಾರೆ, ಈ ಪ್ರಶ್ನೆನ ತಾವು. ಓಕೆ, ಥ್ಯಾಂಕ್ ಯು ಮೇಡಮ್. ಈಗ ಇತ್ತೀಚೆಗೆ ಈ CET KT ಎಕ್ಸಾಮ್ ಮೊನ್ನೆ ಆಯ್ತಲ್ಲ, ಶನಿವಾರ ತೆಗೆಸಿದ್ರು ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆ ರೀತಿ ಮಾಡಿದ್ರೆ ತಪ್ಪು. ಆ ರೀತಿ ಮಾಡಿದ್ರೆ ಖಂಡಿತ ಎರಡನೇ ಪ್ರಕರಣ ಬೆಳಕಿಗೆ ಖಂಡಿತವಾಗ್ಲೂ ತಪ್ಪು. ಈ ಮಾದಾಯಿ ಹೋರಾಟಗಾರರಿಗೆ ನೋಟಿಸ್ ಕೊಡೋ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿ. ನನಗೆ ಅದ್ರ ಬಗ್ಗೆನೂ ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.